ನಿಮಗೂ ಬೇಕಾ ಈ ಥರ ಲೇಯರ್ ಕಟ್? ಹಾಗಿದ್ದರೆ ವಿಡಿಯೋ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಟಿಂಗ್ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಹೇರ್ ಕಟ್ ಹೇಗಿದೆ? ಯಾವುದಾದರೂ ಫೇಮಸ್ ಸಲೂನಲ್ಲಿ ಮಾಡಿಸಿರ್ಬೋದು ಅಂದ್ಕೊಂಡ್ರಾ? ಖಂಡಿತ ಇಲ್ಲ. ನಾನೇ ನನ್ನ ಕೈಯಾರೆ ಮಾಡಿರೋದು, ನಿಮ್ಮ ಮುಂದೆನೇ ಮಾಡಿದ್ದೀನಿ ನೋಡಿ. ನೀವು ಇಷ್ಟೇ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಲೇಡ್ಸ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸುಲಭವಾಗಿ ನಮ್ಮ ಹೇರ್ ಕಟ್ಟು, ಅದು ಲೇಯರ್ ಕಟ್ಟು ಅಥವಾ ಲೇಯರ್ಸ್ ಕಟ್ಟು ಅಂತಾರೆ, ಸ್ಟೆಪ್ ಕಟ್ ಅಂತಲೂ ಹೇಳ್ತಾರೆ. ಅದು ಸುಲಭವಾಗಿ ನಾವೇ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ನೀವು ಅಂದ್ಕೊಳ್ಬೋದು, ಅಯ್ಯೋ ನಾವೇ ಮನೇಲಿ ಮಾಡ್ಕೊಂಬಿಟ್ರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅಯ್ಯೋ ಒಂಥರ ಚೆನ್ನಾಗಿ ಕಾಣಿಸ್ದೇ ಇದ್ದರೆ ಏನು ಮಾಡೋದು ಅಂತ. ಏನೂ ಆಗೋದಿಲ್ಲ, ಖಂಡಿತವಾಗಿ ಹೇಳ್ತೀನಿ. ಸಲೂನ್ಗಿಂತ ತುಂಬ ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ಪು ಲೇಯರು, ನೀವು ಎಷ್ಟು ಲೇಯರ್ ಮಾಡ್ಕೊಳ್ತೀರ ಅದರಲ್ಲಿ ನೋಡಿ, 2 ಲೇಯರ್ಸು ಮಾಡ್ಕೊಳ್ಬೋದು, 3 ಲೇಯರ್ಸು, 4 ಲೇಯರ್ಸು ಆ ಥರ ಎಲ್ಲ ಇರುತ್ತೆ. ನಿಮಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರು ನೀವು ಮಾಡ್ಕೊಳ್ಬೋದು. ನೀಟಾಗಿ ಬರುತ್ತೆ, ಕಾಣಿಸುತ್ತೆ ಕೂಡ ನಿಮಗೆ. ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತೀನಿ, ನಿಮ್ಮ ಎದುರಿಗೇ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿ, ಸ್ಟ್ರೇಟ್ ಕಟ್ಟನ್ನು ಯಾವ ಥರ ಮಾಡಬೇಕು ಅಂತ ಅದ್ರ ವಿಡಿಯೋ ನಾನು ಮಾಡಿದ್ದೀನಿ. ಅದ್ರ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ, ಅಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ನನ್ನ ಮಗಳಿಗೆ ಮಾಡಿ ತೋರಿಸಿದ್ದೆ, ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಿಮಗೂ ಅಷ್ಟೇ, ನಿಮ್ಮ ಮನೇಲಿ ಮಕ್ಕಳಿದ್ದರೆ ನೀವೇ, ಅದು ಅಷ್ಟೇ ತುಂಬ ಈಸಿನೇ ಸ್ಟ್ರೇಟ್ ಕಟ್ಟು ಮಕ್ಕಳಿಗೆ ಮಾಡ್ಬೋದು. ಆ ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ, ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ತುಂಬ ಥ್ಯಾಂಕ್ಸು. ನನ್ನ ವಿಡಿಯೋ ನೋಡ್ತಾನೇ ಇದ್ದಾರೆ, ಪಾಪ ಕಮೆಂಟು ತಿಳಿಸ್ತಾನೆ ಇದ್ದಾರೆ. ಆಮೇಲೆ ಒಂದಿಷ್ಟು ವೀಡಿಯೋಸ್ಗೆ ತುಂಬ ಚೆನ್ನಾಗಿ ವ್ಯೂಸು ಬಂದಿದ್ದಾವೆ. ಯಾವುದೆಲ್ಲ ವ್ಯೂಸು ಚೆನ್ನಾಗಿ ಬಂದಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ನೋಡಿ, ನನ್ನ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮ್ಲಿ ಫ್ರೆಂಡ್ಸ್ ಆಗಿರ್ಬೋದು ಶೇರ್ ಮಾಡಿ. ನಿಮಗೆ ಏನೇ ಅನಿಸಿಕೆ ಇರಲಿ ಕಮೆಂಟ್ನಲ್ಲಿ ತಿಳಿಸೋದು ಮಾತ್ರ ಖಂಡಿತ ಮರಿಬೇಡಿ. ಯಾಕೆ ಗೊತ್ತಾ, ಇದರಿಂದ ನಮಗೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೊಂದು ಏನೋ ಕೇಳ್ತಾ ಇದ್ದಾರೆ, ನಾವು ಇನ್ನೂ ಒಳ್ಳೇದು ಮಾಡಬೇಕು, ಇನ್ನೂ ಅವರಿಗೆ ಏನಾದರೂ ಯೂಸ್ಫುಲ್ ವಿಡಿಯೋ ಕೊಡಬೇಕು ಅಂತ ನಮಗೆ ಒಂಥರ ಜೋಶ್ ಬರುತ್ತೆ. ಹಾಗಾಗಿ ನಿಮ್ಮ ಅನಿಸಿಕೆ ಏನೇ ಇರಲಿ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ನೋಡಿ, ಒಂದಿಷ್ಟು ವೀಡಿಯೋಸ್ಗೆ ತುಂಬಾ ರೆಸ್ಪಾನ್ಸ್ ಬಂದಿದೆ, ವ್ಯೂಸು ಅಷ್ಟೇ ಚೆನ್ನಾಗಿ ಬಂದಿದೆ. ಯಾವುದೆಲ್ಲ ವ್ಯೂಸ್ ಅಂತ ಅಂದರೆ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಯಾಕೆಂದರೆ ಅದೆಲ್ಲದಕ್ಕೂ ನೀವೇ ಕಾರಣ. ನಿಮಗೆ ಒಂದು ಥ್ಯಾಂಕ್ಸ್ ಹೇಳಬೇಕನ್ನೋದು ಒಂದು ನನ್ನದು ಕರ್ತವ್ಯ ಅಲ್ವಾ. ಹಾಗಾಗಿ ಯಾವ್ಯಾವ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತ ಹೇಳ್ತೀನಿ, ಅದನ್ನು ನೀವು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಅಂದರೆ ಯಾರೆಲ್ಲ ನೋಡಿಲ್ಲ ಅವರಿಗೆ ಯೂಸ್ ಆಗುತ್ತೆ ಅಂತ ನಾನು ಅದ್ರದ್ದು ಎಲ್ಲ ವೀಡಿಯೋಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟು ನೋಡಿ, ಹೌ ಟು ಲುಕ್ ಸ್ಲಿಮ್ ಇನ್ ಸ್ಯಾರಿ ಪ್ಲಸ್ ಸೈಜ್ ಫ್ಯಾಷನ್ ಅಂತ ಟಿಪ್ಸ್ ಅಂತ ಒಂದಿಷ್ಟು ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ಒಂದು 70K ಅಂದರೆ 70,000 ವ್ಯೂಸ್ ಬಂದಿದೆ. ಹಾಗಾಗಿ ತುಂಬ ಹೃದಯ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್, ಹೌ ಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ಸ್ಯಾರಿ ಬ್ಲೌಸ್ 52K ವ್ಯೂಸ್ ಬಂದಿದೆ ಆ ವಿಡಿಯೋಗೆ. ಹಾಗೆ ನೋಡಿ, ಇನ್ನೊಂದು ಅನ್ವಾಂಟೆಡ್ ಹೇರ್ ರಿಮೂವಲ್ ಎಟ್ ಹೋಮ್ ಅಂತಂದು ಆ ವಿಡಿಯೋಗೂ ಅಷ್ಟೇ 24K ವ್ಯೂಸ್ ಬಂದಿದೆ. ಇನ್ನೊಂದು ಉತ್ತಮ ಡ್ರೆಸ್ಸಿಂಗ್ ಸೆನ್ಸ್ಗೆ ಒಂದಿಷ್ಟು ಟಿಪ್ಸ್ ಹೇಳಿದ್ದೆ, ಆ ವಿಡಿಯೋಗೆ 28K ವ್ಯೂಸ್ ಬಂದಿದೆ. ಇನ್ನೊಂದು ಸದಾ ಹೆಂಗಾಗಿ ಕಾಣಲು ಒಂದು 10 ಟಿಪ್ಸ್ ಅಂತ ಏನೋ ಒಂದು ವಿಡಿಯೋ ಮಾಡಿದ್ದೀನಿ, ಅದಕ್ಕೆ 20K ವ್ಯೂಸ್ ಬಂದಿದೆ. ಈ ಥರ ನೋಡಿ, ಎಲ್ಲ ವೀಡಿಯೋಗೂ ಬಂದಿದೆ. ಕೆಲವೊಂದು ವೀಡಿಯೋಗೆ ಇಷ್ಟೇ ವ್ಯೂಸ್ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ವೀಡಿಯೋಗೆ 1000 ಬಂದಿದೆ, ಕೆಲವೊಂದು ವೀಡಿಯೋಗೆ 6000 ಬಂದಿದೆ, 2000, ಹಾಗೆ 3000. ಇನ್ನೂ ನನ್ನ ಕುಕ್ಕಿಂಗ್ ವೀಡಿಯೋಸಿಗಾದರೆ 100 ಬಂದಿದ್ದಾವೆ. ಕುಕ್ಕಿಂಗ್ ವೀಡಿಯೋಸ್ ಅಂತೂ ಒಂದು 500 ಮೇಲೆ ಯಾವುದು ಅಷ್ಟಾಗಿ ಬಂದಿಲ್ಲ. ಒಂದು ಜೀರಾ ರೈಸ್ ದಾಲ್ ಕಾಂಬೋ ಅಂತ ಏನು ಮಾಡಿದ್ದೆ, ಅದು ಒಂದು 900+ ಆ ಥರ ಬಂದಿದೆ. ಎಲ್ಲ ವೀಡಿಯೋಗೂ ಸೇಮ್ ವ್ಯೂಸ್ ಬರುತ್ತಂತ ಹೇಳೋಕ್ಕಾಗಲ್ಲ. ಒಂದಿಷ್ಟು ಜನರಿಗೆ ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗಲ್ಲ. ಯಾವುದಕ್ಕೆಲ್ಲ ಚೆನ್ನಾಗಿ ವ್ಯೂಸ್ ಬಂದಿದೆ ಅದಕ್ಕೆಲ್ಲ ನೀವೇ ಕಾರಣ ಅಲ್ವಾ. ಹಾಗಾಗಿ ನಿಮ್ಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ನಾನು ಒಂದಿಷ್ಟು ಲೀಸ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ವ್ಯೂಸ್ ಬಂದಿರೋದನ್ನ ಅಷ್ಟೇ, ಬೇರೆ ಎಲ್ಲ ತುಂಬ ಕಡಿಮೆನೇ ಬಂದಿದೆ.
ಈ ಎಲ್ಲ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ನೋಡಿಲ್ಲ ಅನ್ನೋರು ನೋಡಿ, ನಿಮಗೆ ಯೂಸ್ ಆಗುತ್ತೆ, ಒಳ್ಳೆ ವಿಡಿಯೋಸ್ ಎಲ್ಲನೂ. ಹಾಗೆ ನೋಡಿ, ಇವತ್ತಿನ ವಿಡಿಯೋದ ಬಗ್ಗೆ ಗಮನ ಕೊಡೋಣ, ನಿಮ್ಮ ಟೈಮ್ ವೇಸ್ಟ್ ಮಾಡ್ದೇ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾವು ಮನೆಯಲ್ಲಿ ಹೇರ್ ಕಟ್ಟು, ಅದರಲ್ಲೂ ಲೇಯರ್ ಕಟ್ಟು ಅಥವಾ ಸ್ಟೆಪ್ ಕಟ್ಟು ಎರಡೂ ಹೇಳ್ತಾರೆ. ಅದನ್ನು ಅದೇ ನಾನು ಹೇಳಿದಾಗೆ 2 ಸ್ಟೆಪ್ ಆದರೂ ಮಾಡ್ಬೋದು, 3 ಸ್ಟೆಪ್ ಮಾಡ್ಬೋದು, 4 ಸ್ಟೆಪ್ಸ್ ಈ ಥರನೂ ಮಾಡ್ಕೊಳ್ಬೋದು. ತುಂಬ ನೀಟಾಗಿ ಬರುತ್ತೆ. ನಿಮಗೇನೆ ನಾನು ತೋರಿಸ್ತೀನಿ. ಅದೇ ಪ್ರಕಾರ ನೀವು ವಿಡಿಯೋ ಇಟ್ಕೊಂಡು ನಿಮ್ಮ ಮನೇಲಿ ನೀವೇ ಮಾಡಿಬೇಕಾದ್ರೆ ಎಷ್ಟು ನೀಟಾಗಿ ಲೇಯರ್ಸ್ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡೋಣ ಬನ್ನಿ. ನೋಡಿ, ನಾನು ತುಂಬ ದಿನ ಆಯಿತು ಯಾವ ಹೇರ್ ಕಟ್ ಮಾಡಿಸ್ಕೊಂಡಿಲ್ಲ, ಹಾಗಾಗಿ ನಿಮಗೆ ಯಾವ ಶೇಪು ಕಾಣಿಸ್ತಾ ಇಲ್ಲ. ಫಸ್ಟ್ ನೋಡಿ, ತಲೆಯಲ್ಲಿ ಎಣ್ಣೆ ಇರಬಾರ್ದು, ತಲೆ ಸ್ನಾನ ಚೆನ್ನಾಗಿ ಮಾಡ್ಕೊಂಡಿರಬೇಕು. ಹಾಗೆ ನಾವು ಕಟ್ ಮಾಡೋಕ್ಕಿಂತ ಮುಂಚೆ ಕೂದಲ ವೆಟ್ಟಾಗಿರಬೇಕು. ಹಾಗಂದರೆ ನಮಗೆ ಶೇಪ್ ನೀಟಾಗಿ ಬರುತ್ತೆ, ಕಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಅಂದರೆ ಕೂದಲ ಆ ಕಡೆ ಈ ಕಡೆ ಹೋಗೋದೇ ಇಲ್ಲ. ನೋಡಿ, ಒಂದು ಸೀಸರು ಬಾಚಣಿಕೆ ತೊಗೊಳ್ಳಿ. ಎಲ್ಲ ಹೇರ್ ಇರುತ್ತಲ್ವ ನಿಮ್ಮದು, ಎಲ್ಲ ಮುಂದ್ಗಡೆ ಮಾಡಿಕೊಂಡು ಒಂದು ಪೋನಿ ಹಾಕ್ಕೊಳ್ಬೇಕು. ಅಂದರೆ ನಾವು ಹಿಂದೆ ಯಾವ ಥರ ಒಂದು ಎಲ್ಲ ಸೇರಿಸ್ಬಿಟ್ಟು ಒಂದು ಪೋನಿ ಹಾಕ್ಕೊಳ್ತೀವಲ್ವ, ಅದೇ ಥರ ಮುಂದ್ಗಡೆ ಎಲ್ಲ ಹೇರ್ಸ್ನ ನೀಟಾಗಿ ಬಾಚ್ಕೊಂಡು ಟೈಟಾಗಿ ಒಂದು ಪೋನಿ ಹಾಕ್ಕೊಂಬಿಡಿ ಮುಂದ್ಗಡೆ. ನೋಡಿ, ಈ ಥರ ಒಂದು ರಬ್ಬರ್ ಬ್ಯಾಂಡ್ ಸಹಾಯದಿಂದ ಟೈಟಾಗಿ ಹಾಕ್ಕೊಂಡು ನೋಡ್ತಿರ್ಬೋದು. ನಂದು ಇಷ್ಟ ಆಗಿದೆ. ನಾನಿಲ್ಲಿ ಒಂದು 2 ಇಂಚುವರೆಗೂ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಬೋದು. ನಂದೇನು ಜಾಸ್ತಿ ಉದ್ದ ಇರಲಿಲ್ಲವಲ್ಲ, ಹಾಗಾಗಿ ನಾನು ಒಂದು 2 ಇಂಚ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೀಸರು ಸ್ವಲ್ಪ ಶಾರ್ಪಾಗಿರೋದು ತೊಗೊಳ್ಳಿ, ಇಲ್ಲಾಂದರೆ ಕೈ ನೋವು ಬಂದುಬಿಡುತ್ತೆ. ನಂದೇನೋ ಸ್ವಲ್ಪ ಹೇರು ಅಷ್ಟೊಂದು ದಪ್ಪ ಇಲ್ಲ, ಹಾಗಾಗಿ ನಡೆಯುತ್ತೆ. ಬಟ್ ದಪ್ಪ ಇರೋರಿಗೆ ಪಾಪ ಕೈ ನೋವು ಬರುತ್ತೆ. ನೋಡಿ, ಈ ಥರ ಲೆವೆಲಾಗಿ ಕಟ್ ಮಾಡ್ಕೊಂಬಿಡಿ. ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಕಟ್ ಮಾಡಿದ್ಮೇಲೆ ಎಲ್ಲ ನೀಟಾಗಿ ಒಂದು ಸಲ ಲೆವೆಲ್ ಇದೆ ಅಂತ ನೋಡ್ಕೊಂಬಿಟ್ಟು ಈ ಥರ ನೋಡಿ ಕಟ್ ಮಾಡ್ಕೋಬೇಕು. ಮುಂದ್ಗಡೆ ಸ್ವಲ್ಪ 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 ಈ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ನೀಟಾಗಿ ಬರುತ್ತೆ. ನಿಮಗೆ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಈಗ ಏನು ಅನಿಸೋದೇ ಇಲ್ಲ. ಬಟ್ ಹೇಳ್ತೀನಿ, ನಾನು 2 ಸ್ಟೆಪ್ ಮಾಡ್ಕೊಂಡಿರೋದು. ಬೇಕಂದವರು 3 ಸ್ಟೆಪ್ ಮಾಡ್ಕೋಬೋದು, 4 ಸ್ಟೆಪ್ ಸಹ ಮಾಡ್ಕೊಳ್ಬೋದು. ನಂದು ಹೇಳಿದಾಗೆ ಅಷ್ಟು ಒತ್ತಾಗಿಲ್ಲ ನನ್ನ ಕೂದಲ, ಹಾಗಾಗಿ ನಾನು 2 ಸ್ಟೆಪ್ ಮಾಡಿ ನೋಡ್ತಾ ಇರ್ಬೋದು. ನೋಡಿ, ನಿಮ್ಗೆ ಈಗಲೇ ಗೊತ್ತಾಗ್ತಾ ಇದೆ, ನೋಡ್ತಾ ಇದೆ. ಈಗ ನೋಡಿ, ಕಿವಿಯಿಂದ ಆ ಕಡೆ ಕಿವಿ ಈ ಕಡೆ ಕಿವಿಯಿಂದ ಲೆವೆಲ್ಲಾಗಿ ಸ್ವಲ್ಪ ತಗೊಂಡು ಸೇಮ್ ಅದೇ ಥರ ಮುಂದೆ ಪೋನಿ ಮಾಡ್ಕೊಳ್ಳಿ. ಹಿಂದೆ ಅಷ್ಟು ಬಿಟ್ಬಿಟ್ಟು ನೀವು ಬೇಕಾದ್ರೆ ಒಂದು ಕ್ಲಿಪ್ಲಿಂದ ಏನಾದರೂ ಇಟ್ಕೊಂಬಿಡಿ, ಯಾಕಂದರೆ ನಿಮಗೆ ಹಿಂದಿಂದೆಲ್ಲ ಮತ್ತೆ ಮುಂದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಆ ಕಿವಿಯಿಂದ ಈ ಕಿವಿಗೆ ಸ್ಟ್ರೇಟಾಗಿ ಅಲ್ಲಿಂದ ಇಲ್ಲಿಗೆ ಕಿವಿಯಿಂದ ಎಷ್ಟು ಹೇರ್ ನಿಮಗೆ ಬರುತ್ತೆ ಅಷ್ಟು ತೊಗೊಂಡು ಸೇಮ್ ಅದೇ ಥರ ಮುಂದ್ಗಡೆ ಒಂದು ಪೋನಿ ಹಾಕ್ಕೊಳ್ಳಿ. ರಬ್ಬರ್ ಬ್ಯಾಂಡ್ ತೊಗೊಂಡು ಟೈಟಾಗಿ ನೋಡಿ ಈ ಥರ ಹಾಕ್ಕೊಂಡು ಇದು ಅಷ್ಟೇ ಸ್ವಲ್ಪ ಲೆವೆಲ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ನೀವೇನು ಕಟ್ ಮಾಡ್ಕೊಳೋದು ಬೇಕಾಗಲ್ಲ. ಅದು ಒಂದು ಸ್ವಲ್ಪ ಏರುಪೇರು ಇದ್ದಂಥ ಕೂದಲನ್ನಷ್ಟು ಮಾತ್ರ ನೀವು ನೋಡಿ. ಈ ಕಡೆ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಇದು ಬೇಕಾದರೆ 1 ಇಂಚು ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಲೆವೆಲ್ ಮಾಡಿಕೊಂಡು ಮತ್ತು ಸೇಮ್ ಅದೇ ಥರ ಒಂದು ಸ್ವಲ್ಪ ಮಧ್ಯದಲ್ಲಿ ಈ ಥರ ಸೀದಾ ಸೀಸರ್ ಹಿಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ನಿಮಗೆ ಶೇಪ್ ಆವಾಗ ನೀಟಾಗಿ ಬರುತ್ತೆ. ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಕಟ್ ಮಾಡಬಾರ್ದು, ಮುಂದ್ಗಡೆ ಮಾತ್ರ ಸ್ವಲ್ಪ ಸ್ವಲ್ಪ ಈ ಥರ ಕಟ್ ಮಾಡಿ. ನಾನು ಹೇಳಿದಾಗೆ ನಾನು 2 ಸ್ಟೆಪ್ ಮಾಡ್ಕೊಂಡಿರೋದು, ಯಾಕೆಂದರೆ ಮುಂದ್ಗಡೆ ನಂದು ಆಲ್ರೆಡಿ ಚಿಕ್ಕ ಚಿಕ್ಕ ಕೂದಲ ಇದೆ, ಮುಂದೆ ಹೇರ್ ಬರುತ್ತೆ ನನಗೆ, ಹಾಗೆ ನಾನು 2 ಸ್ಟೆಪ್ ಮಾಡ್ಕೊಂಡಿರೋದು. ನೀವು ಇನ್ನೊಂದು ಸ್ಟೆಪ್ ಯಾವ ಥರ ಮಾಡ್ಕೊಳ್ಬೋದು ಅಂದರೆ, ನಿಮ್ಮದು ಹುಬ್ಬು ಇದೆಯಲ್ವ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ ಕಡೆ ಹುಬ್ಬಿಂದ ಈ ಕಡೆ ಐಬ್ರೋಯಿಂದ ನೋಡ್ತಿರ್ಬೋದು ಲೇಯರ್ ಹೆಂಗೆ ಕಾಣಿಸ್ತಾ ಇದೆ. ನೋಡಿ ನೋಡಿ, ಯಾವ ಸಲೂನ್ಗೆ ಹೋದ್ರೂ ಇಷ್ಟು ನೀಟಾಗಿ ಬರುತ್ತೆ. ನೋಡಿ, ನಾವೇ ಮಾಡ್ಕೊಂಡಿದ್ದೀವಿ ಅಂದರೆ ಯಾರಾದರೂ ನಂಬ್ತಾರ? ನೋಡಿ ಎಷ್ಟು ನೀಟಾಗಿ ಬಂದಿದೆ ಲೇಯರ್. ನಾನು ಮತ್ತೆ ಹೇಳಿದ್ನಲ್ಲ ನಿಮಗೆ 2 ಸ್ಟೆಪ್ ಮಾಡ್ಕೊಂಡಿರೋದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಲೇಯರ್ ಬಂದಿದೆ ಅಂತ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ, ಈ ಥರ ಕ್ಲಿಪ್ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಿ, ನಾವು ಮಾಡ್ಕೊಂಡಿವಿ ಅಂದರೆ ಯಾರಾದರೂ ನಂಬ್ತಾರ? ಎಷ್ಟು ನೀಟಾಗಿ ಬಂದಿದೆ ಶೇಪು. ನಾನಿನ್ನೂ
ಅಂದರೆ ಸೆಟ್ ಮಾಡಿಲ್ಲ. ನನ್ನ ಹೇರ್ ಸೆಟ್ ಮಾಡೋದಕ್ಕೆ ಆಗಲ್ಲ, ಯಾಕಂದರೆ ತುಂಬ ಸಿಲ್ಕಿ ಇದೆ. ನೀವು ಎಷ್ಟು ನಾನು ಸಲೂನಲ್ಲೂ ನೋಡಿದ್ದೀನಿ, ಅವ್ರ ಪಾಪ ಎಷ್ಟೊತ್ತು ಸೆಟ್ ಮಾಡಿದ್ರು ಅದು ಅಷ್ಟು ಸೆಟ್ ಆಗಲ್ಲ. ಹಾಗಾಗಿ ತುಂಬ ಹೀಟ್ ಮಾಡಿ ಮಾಡ್ತಾರೆ, ಅದು ಒಳ್ಳೆಯದಲ್ಲ. ಹಾಗಾಗಿ ನಾನು ಸಲೂನ್ಗೆ ಹೋದರೂ ಸೆಟ್ ಮಾಡಿಸ್ಕೊಳೋದೇ ಇಲ್ಲ, ಇಷ್ಟೇ ಕಟ್ ಮಾಡಿಸ್ಕೊಳ್ತೀನಿ. ನೋಡ್ತಿರ್ಬೋದಲ್ಲ ನಿಮ್ಮ ಎದುರಿಗೇನೆ ಎಷ್ಟು ಸುಲಭವಾಗಿ ಎಷ್ಟು ನೀಟಾಗಿ ಬಂದಿದೆ ಶೇಪ್ ಅಂತ. ನೀವು ಮನೇಲಿ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್